Om Sai Ram. Hello, welcome to Sai Healings and Mudra Therapy. ಇಂದಿನ ಟಾಪಿಕ್ ಬಂದು ಬ್ಲೀಡಿಂಗ್ ಗಮ್ಸ್ ಅಥವಾ ಹೊಸಡಲ್ಲಿ ಆಗುವಂತಹ ರಕ್ತಸ್ರಾವಗಳು. ಹೊಸಡಲ್ಲಿ ಆಗುವಂಥ ರಕ್ತಸ್ರಾವಗಳಿಗೆ ಮೇನ್ ಕಾರಣ ಏನು ಬರುತ್ತೆ ಅಂದರೆ ಹಾರ್ಟ್ ಹೀಟ್ ಇದ್ದಾಗ ಅಥವಾ ಲಂಗ್ಸ್ ಹೀಟ್ ಆದಾಗ ನಮ್ಮಲ್ಲಿ ಹೀಟ್ ಅಂದರೆ ನಮಗೆ ಅಲ್ಲಿ ಪ್ರೊಡ್ಯೂಸ್ ಆಗ್ತಿರೋಂಥ ಎನರ್ಜಿ ಜಾಸ್ತಿ ಆದಾಗ ನಮಗೆ ಹೊಸಡಲ್ಲಿ ನಿಮಗೆ ಸ್ರಾವ ಆಗುತ್ತೆ ಅಥವಾ ಬ್ಲೀಡಿಂಗ್ ಗಮ್ಸ್ ಅಂತ ಕರಿತೀವಿ. ಸೊ ಎರಡನೇದು ಬಂದು ಇನ್ನೊಂದು ಡಿಫಿಷಿಯನ್ಸಿ ಆಫ್ ಕಿಡ್ನಿ ಇನ್ ಡಿಫಿಷಿಯನ್ಸಿ ಅಂತ ಕರಿತೀವಿ. ಕಿಡ್ನಿ ಇನ್ ಡಿಫಿಷಿಯನ್ಸಿ ಅಂದರೆ ನಿಮ್ಮ ಆಂತರಿಕ ಎನರ್ಜಿ ಅಥವಾ ಫೆಮಿನಿಯನ್ ಎನರ್ಜಿ ಆಫ್ ಕಿಡ್ನಿನಲ್ಲಿ ಡಿಫಿಷಿಯನ್ಸಿ ಆದಾಗ ಕೂಡ ಬ್ಲೀಡಿಂಗ್ ಗಮ್ಸನ್ನು ಆಗ್ತಾ ಇರುತ್ತೆ. ಸೊ ಈ ಬ್ಲೀಡಿಂಗ್ ಗಮ್ಸಿಗೆ ನಾನು ಇವಾಗ ಸ್ವಚ್ಛವಾಗಿ ಅಥವಾ ಎರಡು ಸಿಂಪಲ್ ಪಾಯಿಂಟಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಹಾರ್ಟ್ ಇನ್ ಲಂಗ್ಸ್ ಅಥವಾ ಸ್ಟಮಕ್ ಇನ್ ಕಾಸಸ್ ಆಗ್ತಾ ಇರುತ್ತೆ. ಸೊ ಆ ಸಿಂಪಲ್ 2-3 ಪಾಯಿಂಟ್ಗಳಿಗೆ ನಿಮಗೆ ಇವತ್ತು ನಾನು ಹೇಳ್ಕೊಟ್ಟಿರ್ತೀನಿ. ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ನನ್ನ ವಾಟ್ಸಪ್ ನಂಬರ್ ಆಗ್ಬೋದು, ಅಥವಾ ನನ್ನ ಯೂಟ್ಯೂಬ್ ಚಾನಲ್ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಇವತ್ತು ಟಾಪಿಕಲ್ಲಿ ಬ್ಲೀಡಿಂಗ್ ಗಮ್ಸಲ್ಲಿ 3 ಪಾಯಿಂಟನ್ನು ಹೇಗೆ ಡಿಸ್ಕಸ್ ಮಾಡ್ತೀನಿ. ಆ 3 ಅಥವಾ 4 ಪಾಯಿಂಟ್ಸನ್ನು ಡಿಸ್ಕಸ್ ಮಾಡಿರ್ತೀನಿ. ಆ ಪಾಯಿಂಟ್ಸ್ಗಳಿಗೆ ನೀವು ಕಲರ್ ಅಪ್ಲೈ ಮಾಡೋದ್ರಿಂದ ನಿಮ್ಮ ಬ್ಲೀಡಿಂಗ್ ಗಮ್ಸು ಕಮ್ಮಿ ಆಗ್ತಾ ಬರುತ್ತೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಟುಡೇ ಸೊ ಇವತ್ತಿನ ಪಾಯಿಂಟ್ ಬಂದು LI4 ಅಂತ ಕರಿತೀವಿ. LI4 ಅಂದರೆ ನಿಮ್ಮ ಇಂಡೆಕ್ಸ್ ಫಿಂಗರಿನ ಮೊದಲನೇ ಗಂಡಿದೆಯಲ್ಲ, ಈ ಟುವರ್ಡ್ಸ್ ಥಂಬ್ ಕೆಳಗೆ, ಈ ಗಂಡಿಂದ ಸ್ವಲ್ಪ ಕೆಳಗೆ ಬರುತ್ತೆ, ಇದು ಒಂದು LI4 ಅಂತ ಕರಿತೀವಿ. ಈ LI4ಗೆ ಬ್ಲ್ಯಾಕ್ ಕಲರ್ ಅಪ್ಲೈ ಮಾಡಬೇಕಾಗುತ್ತೆ. ಆಮೇಲೆ LIE3 ಅಂತ ಕರಿತೀವಿ. LIV3 ಅಂದರೆ ಲಿವರ್ ಮೆರಿಡಿಯನ್ 3 ಪಾಯಿಂಟ್, ಅಂದರೆ ನಿಮ್ಮ ಈ ಗಂಡನ್ನು ಇದೆಯಲ್ಲ, ಮಿಡಲ್ ಫಿಂಗರಿನ ಗಂಡನ್ನು ಟುವರ್ಡ್ಸ್ ಇಂಡೆಕ್ಸ್ ಫಿಂಗರಿಗೆ, ಆ ಗಂಡಿನ ಮಿಡಲ್ ಪಾರ್ಟಿಂದ ಸ್ವಲ್ಪ ಕೆಳಗಡೆ ಈ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟನ್ನು ನಾವು ಲಿವರ್ 3 ಅಂತ ಕರಿತೀವಿ. ಈ ಪಾಯಿಂಟನ್ನು ಸಡೇಟ್ ಮಾಡಬೇಕು. ಸಡೇಟ್ ಅಂದರೆ ಅದನ್ನ ಗ್ರೀನ್ ಕಲರ್ನ ಅಪ್ಲೈ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದು ಇನ್ನೊಂದು ಪಾಯಿಂಟ್ ಬಂದು ನಿಮಗೆ ST44 ಅಂದರೆ ಸ್ಟಮಕ್ ಮೆರಿಡಿಯನ್ 44. ಮತ್ತು ಅದು ಎಲ್ಲಿ ಬರುತ್ತೆ ಅಂದರೆ ನಿಮ್ಮ ಮಿಡಲ್ ಫಿಂಗರಿನ ಮಿಡಲ್ ಜಾಯಿಂಟ್ನ ಟುವರ್ಡ್ಸ್ ಇಂಡೆಕ್ಸ್ ಫಿಂಗರ್ ಇದೆಯಲ್ಲ, ಈ ಉಗುರಿನ ಕಣ್ಣಿಂದ ಸ್ವಲ್ಪ ಪಕ್ಕದಲ್ಲಿ ಬರುತ್ತೆ. ಈ ಪಾಯಿಂಟನ್ನು ನಾವು ST44 ಅಂತ ಕರಿತೀವಿ. ಈ ಪಾಯಿಂಟನ್ನು ಕೂಡ ಸಡೇಟ್ ಮಾಡಬೇಕು. ಸಡೇಟ್ ಮಾಡೋದ್ರಿಂದ ಆ ಕಲರಿಗೆ ಅದನ್ನು ಯೆಲ್ಲೋ ಕಲರ್ನ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಈ ಥರ ನೀವು ದಿನ ಈ ಕಲರ್ಸನ್ನು ಎರಡೂ ಕೈಯಲ್ಲಿ ಅಂದರೆ ಬೈ ಮೆರಿಡಿಯನ್ಸ್ ಅಂತೀರ, ಬೈಪೋಲಾರ್ ಅಂತ ಕರಿತೀವಿ, ಅಥವಾ ಎರಡೂ ಕಡೆ ನೀವು ಅಪ್ಲೈ ಮಾಡೋದ್ರಿಂದ ನಿಮಗೆ ಹಲ್ಲಿ ನೋವಿನ ಅಥವಾ ಹೊಸಡಿನಿಂದ ನಿಮಗೆ ಆಗುವಂಥ ತೊಂದರೆಗಳನ್ನು ನಿವಾರಣೆ ಮಾಡ್ಕೋಬೋದು. ಇದು ಸಿಂಪಲ್ ಥೆರಪಿ ಆಗಿರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನನ್ನ ವಾಟ್ಸಪ್ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ವಿಡಿಯೋ ಕಾಲ್ ಮಾಡ್ಬೋದು, ಅಥವಾ ನನ್ನ ಯೂಟ್ಯೂಬ್ ಚಾನಲ್ ಕೂಡ ನೀವು ಕಾಮೆಂಟ್ ಮಾಡಿಸಿ ಹೆಚ್ಚಿನ ಬೇರೆ ವಿಡಿಯೋಗಳು ಬೇಕಿದ್ರೆ ಮಾಡ್ಬೋದು. ಮತ್ತು ಆನ್ಲೈನ್ ಟ್ರೀಟ್ಮೆಂಟ್ ಕೂಡ ಅವೈಲೇಬಲ್ ಇರುತ್ತದೆ. ಈ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.